ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೀಶ್ ಅಂತ. ನಾನು ಇಷ್ಟರ ತನಕ ಒಂದು ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದೆ. ಬೇರೆಯವರು ಏನಾದರೂ ಮಾತಾಡ್ತಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಟ್ ನಾನು ಫಸ್ಟ್ ಟೈಮ್ ಹೀಗೆ ನಾನು ಸೋಷಿಯಲ್ ಮೀಡಿಯಾಗೆ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಬರ್ತಾ ಇರೋದು. ಡ್ಯಾನ್ಸಿದು ಬಗ್ಗೆ ನಾನೀಗ ಹೇಳಲಿಕ್ಕೆ ಹೊರಟದಲ್ಲ, ಬಟ್ ನಾನು ನನ್ನ ಡ್ಯಾನ್ಸ್ ಜರ್ನಿ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಬಟ್ ನಾನು 1 ಇಯರ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದೆ. ಹೇಗೆಲ್ಲ ಕಲಿತೆ, ಎಷ್ಟು ಟೈಮ್ ತಗೊಂಡು ಕಲಿತೆ, ಅದರ ಬಗ್ಗೆ ಯಾವುದೇ ಒಂದು ದಾಖಲೆ ಇಲ್ಲ, ಒಂದು ಪ್ರೂಫ್ ಇಲ್ಲ ಹೇಗೆ ಕಲಿತೆ ಅಂತ. ನಾನೀಗ ಬಾಯಲ್ಲಿ ಹೇಳ್ಬೇಕಷ್ಟೇ. ನಾನು ನೈಟಿಂದ ಬೆಳಿಗ್ಗೆ ತನಕ ನಿದ್ದೆ ಬಿಟ್ಟು ಬಿಟ್ಟು ಕಲಿತೆ ಹೇಳಿದರೆ ಯಾರಾದ್ರು ನಂಬ್ತಾರಾ? ನಂಬುವುದಿಲ್ಲ. ಓಕೆ. ಬಟ್ ಒಂದು 10 ಇಯರ್ಸ್ ಬ್ಯಾಕ್ ಪ್ರಾಕ್ಟೀಸ್ ಮಾಡಿ 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 ನಿದ್ದೆ ಬಿಟ್ಟು ಬಿಟ್ಟು ಬಾಡಿ ವೀಕ್ ಆದ ಒಂದು ವಿಡಿಯೋ ನನ್ನ ಒಂದು ಸ್ಟೂಡೆಂಟ್ ಸೆಂಡ್ ಮಾಡಿದ್ದಾರೆ ಮೊನ್ನೆ. ಜಸ್ಟ್ 1 ವೀಕ್ ಆಗೋದು ಅಷ್ಟೇ. ಈಗ ನಾನು ಪಾಯಿಂಟಿಗೆ ಬರ್ತೇನೆ. ಇವಾಗ ನಾನು 1 ಇಯರಲ್ಲಿ ನಾನು 6 ಪ್ಯಾಕ್ ಮಾಡಿ ತೋರಿಸ್ತೇನೆ ಅಂತ ಒಂದು ಚಾಲೆಂಜ್ ಹೊಡೆದಿದ್ದೇನೆ. ನಾನು ಹೊಡೆದಿದ್ದಲ್ಲ, ಬೇರೆಯವರು ನನಗೆ ಚಾಲೆಂಜ್ ಹೊಡೆದದ್ದು. ಅದಕ್ಕೆ ಈಗ ಪ್ರೂಫ್ ಬೇಕಲ್ವಾ? ಅದಕ್ಕೆ ನಾನು ನಿನ್ನೆನೇ ವಿಡಿಯೋ ಮಾಡಿಟ್ಟಿದ್ದೇನೆ. ಈಗ ಅದಕ್ಕೆ ನನಗೆ ಚಾಲೆಂಜ್ ಹಾಕಿದ್ದಾರೆ 1 ಇಯರಲ್ಲಿ 6 ಪ್ಯಾಕ್ ಮಾಡಿ ತೋರಿಸಬೇಕು ಅಂತ. ಅದರ ಒಟ್ಟಿಗೆ 6 ಮಂತ್ ಡೆತ್ ಚಾಲೆಂಜ್ ಅಂತ ವರ್ಸಸ್ 1 ಇಯರ್ 6 ಪ್ಯಾಕ್ ಚಾಲೆಂಜ್ ಅಂತ. ಸೊ ನಾನು 2 ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದೇನೆ. 6 ಮಂತ್ ಡೆತ್ ಚಾಲೆಂಜ್ ಏನಂತ ನಾನು ಈಗ ಹೇಳಿಕ್ಕೆ ಹೋಗೋದಿಲ್ಲ. ಓಕೆ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಈಗ ಜಿಮ್ಮಿಗೆ ಬಂದಿದ್ದೇನೆ. ಮೂಡುಬಿದಿರೆಯಲ್ಲಿ ಸಮಾಜ ಮಂದಿರ ಹತ್ರ ಸ್ವಾಮಿ ಸ್ಟ್ರೆಂತ್ ಜಿಮ್ ಅಂತ, ನಮ್ಮದು ಗುರುಗಳಾದಂಥ ಸ್ವಾಮಿ ಪ್ರಸಾದ್ ಅವರು. ಹಾಗೆ ಇವತ್ತು ನಾನು ಡೇ ಒನ್ ಅಂತ ಹೇಳಿದರೆ 1 ಇಯರಲ್ಲಿ 365 ಡೇ. 365 ಇವತ್ತು ಮೈನಸ್ ಅಂತ ಹೇಳಿದರೆ ಒಂದು ಮೈನಸ್. ಇವತ್ತು ಡೇ 1 ಆದದಕ್ಕೆ 364. ಓಕೆ, 364, 363 ಹಾಗೆ ನಾನು ಮೈನಸ್ ಮಾಡ್ತಾ ಬರ್ತೇನೆ. ಆ ಮೈನಸ್ ದಿನಗಳಲ್ಲಿ ನಾನು ಯಾವಾಗ 6 ಪ್ಯಾಕ್ ಮಾಡಿ ತೋರಿಸ್ತೇನೆ ಅಂತ. ಯಾವಾಗ ಅಂತ ಹೇಳಿದರೆ ಯಾವ ದಿನದಲ್ಲಿ, ಮೋಸ್ಟ್ಲಿ 100 ಡೇಸ್ ಬಿಟ್ಟ, 200 ಡೇಸ್ ಬಿಟ್ಟ, ನನಗೆ ಟೈಮು 1 ಇಯರ್ ಇದೆ. 365. ಓಕೆ. ನನ್ನ ಈಗ ಬಾಡಿ ವೆಯ್ಟ್ 89 ಇದೆ. ಓಕೆ. ನಾನು ಈಗ ತಗೊಳ್ತಾ ಇರುವ ಪ್ರಾಡಕ್ಟ್ ಹರ್ಬಲ್ ಲೈಫ್ ಇದು. ಓಕೆ. ಈ ಹರ್ಬಲ್ ಲೈಫಲ್ಲಿ ನಾನು 24 ರೀಬಿಲ್ಡ್ ಹರ್ಬಲ್ 24 ರೀಬಿಲ್ಡ್ ಸ್ಟ್ರೆಂತ್ ಅಂತ ಈ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಅದರ ನಂತರ ಇನ್ನೊಂದು ಪ್ರಾಡಕ್ಟ್ ಇದೆ, ಹರ್ಬಲ್ ಲೈಫ್ 24 ಹೈಡ್ರೇಟ್. ಇವಾಗ ನಾನು ಹರ್ಬಲ್ ಲೈಫ್ ಇದು ಅಡ್ವರ್ಟೈಸ್ ಮಾಡಲಿಕ್ಕೆ ಇಲ್ಲಿ ಬಂದದಲ್ಲ. ಓಕೆ. ಈ ಹರ್ಬಲ್ ಲೈಫ್ ಬಗ್ಗೆ ಜನರಿಗೆ ಔಟ್ಸೈಡ್ ನ್ಯೂಸ್ ಚಾನಲ್ ಆಗಲಿ, ಹೊರಗಡೆ ಆಗಲಿ, ಅದು ಹರ್ಬಲ್ ತಗೊಂಡ್ರೆ ಹಾಗೆ ಹೀಗೆ ಅಂತ ತುಂಬ ಅದರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹೇಳ್ತಾರೆ. ಬಟ್ ಇದರಲ್ಲಿ ಪಾಸಿಟಿವ್ ಏನಿದೆ, ಇದರ ಡೆಪ್ತ್ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಆ ಕ್ಲಬ್ಬಿಗೆ ಹೋಗಿ ತಿಳ್ಕೊಳ್ಬೇಕು. ಓಕೆ. ಈಗ ನಾನು ಈ ವಿಡಿಯೋ ಮಾಡ್ತಿರುವಾಗ ನನಗೆ ನೆಗೆಟಿವ್ ಕಮೆಂಟ್ ಬರ್ಬೋದು, ಪಾಸಿಟಿವ್ ಬರ್ಬೋದು. ನಾನು ನೆಗೆಟಿವ್ ಬಂದ್ರೂ ಪಾಸಿಟಿವ್ ಬಂದ್ರೂ ಅಕ್ಸೆಪ್ಟ್ ಮಾಡ್ತೇನೆ. ನನ್ನದು ಫಸ್ಟ್ ವಿಡಿಯೋ ಇದು. ಬಟ್ ನೋ ಪ್ರಾಬ್ಲಮ್. ನಾನು ಒಂದು ಈ ಥರ ವಿಡಿಯೋ ಮಾಡಿ ಸ್ವಲ್ಪ ಮಾತಾಡಲಿಕ್ಕೆ ಸಹ ಒಂದು ಕಲಿತಾಗ ಆಗ್ತದೆ. ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು
ಮಾತಾಡುವಾಗ ಒಂದು ಏನ ಈಗ ನಾನು ಕೂಜಲ್ ಮಾರೆ ಒಟ್ರಾಸಿ ಉಂಡು ಅಂಚುಂಡು ಇಂಚುಂಡು ಎಂತಾದರೂ ಒಂದು ಕಮೆಂಟ್ ಬರ್ತಾ ಇರ್ತದೆ, ಏನಾದರೂ ಒಂದು. ಬಟ್ ಇದು ನಾನು ಯಾರು ಏನೆಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಹರ್ಬಲ್ ಲೈಫಿದ್ದು ಈ ಕಮೆಂಟ್ ಬರ್ಬೋದು, ಏನು ಬರ್ಬೋದು, ನನಗೆ ಅದರ ಮೇಲೆ ತಲೆ ಬಿಸಿಲ್ಲ. ಬಟ್ ನಾನು ತಗೊಳ್ತಾ ಇರುವ ಪ್ರಾಡಕ್ಟ್ ನಂದು ಜಿಮ್ ವರ್ಕೌಟ್ ಆದಮೇಲೆ 24 ರೀಬಿಲ್ಡ್ ಇದು ನಾನು ತಗೊಳ್ಳೋದು. ಸೊ ಇವತ್ತು ಡೇ 1. ಈಗ ನಾನು ಜಿಮ್ಮಿಗೆ ಹೊರಡ್ತಾ ಇದ್ದೇನೆ. ಚಾಕ್ಲೇಟ್ ಫ್ಲೇವರ್